ಯಾವ ಥರ ಮೇಕಪ್ ಬೇಕಪ್ಪ? ನ್ಯಾಚುರಲ್ ಆಗಿ ಸಿಂಪಲ್ ಮೇಕಪ್. ಇಲ್ಲಿ ಕಾಮಿಡಿ ಏನಂತಂದರೆ ಎಲ್ಲ ಬ್ರೈಡ್ಸು ಸಿಂಪಲ್ ಮೇಕಪ್ ಬೇಕು ಅಂತ ಹೇಳ್ತಾರೆ. ಸೊ ಬೇಸ್ ಎಲ್ಲ ಕಂಪ್ಲೀಟ್ ಆಗಿ ಅದು ಹೆವಿನೇ ಇರುತ್ತೆ, ಆದರೂ ಕೂಡ ತುಂಬ ಚೆನ್ನಾಗಿದೆ ಅಂಥೇಳಿ ಲೈಕ್ ಪಡ್ತಾರೆ. ಅದೇ ಕಾಮಿಡಿ ಇಲ್ಲಿ. ಸೊ ಹಾಯ್ ನಮಸ್ಕಾರ ಫ್ರೆಂಡ್ಸ್, ನಾನು ಸುನೀತಾ ಆನಂದ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಸೊ ಈ ಮೇಕಪ್ ಬಂದುಬಿಟ್ಟು ನಾನು ಹರಪನಹಳ್ಳಿಯಲ್ಲಿ, ಹುಬ್ಬಳ್ಳಿ ಹುಡುಗಿ ಇವರು. ಸೊ ಹರಪನಹಳ್ಳಿಯಲ್ಲಿ ನಾನು ಮಾಡಿದ ಮೇಕಪ್ ಇದು. ಸ್ಕಿನ್ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ನಾನು ಇವಾಗ. ಸೊ ಮಾಯ್ಶ್ಚರೈಸರ್ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಸೊ ಸ್ಕಿನ್ ಪ್ರಿಪ್ರೇಷನ್ ಅಂದರೆ ಬಿಫೋರ್ ಏನು ಬರುತ್ತಲ್ಲ CTM, ಸೊ ಕ್ಲೆನ್ಸರ್, ಟೋನರ್, ಮಾಯ್ಶ್ಚರೈಸಿಂಗ್ ಮಾಡಿಕೊಂಡೆ. ತುಂಬ ಮಿರರ್ ನೋಡ್ತಾಯಿದ್ರು, ಹಾಗಾಗಿ ಮಿರರ್ ಇಸ್ಕೊಂಡ್ರು. ನೆಕ್ಸ್ಟ್ ಅದಾದಮೇಲೆ ನಾನು ತುಂಬ ಪ್ರಾಬ್ಲಮ್ ಏನಿರಲಿಲ್ಲ ಸ್ಕಿನ್ನಲ್ಲಿ, ಲೈಟಾಗಿ ಪ್ರಾಬ್ಲಮ್ ಇತ್ತು. ಅಂಡರ್ ಐ ಸ್ವಲ್ಪ ಡಾರ್ಕ್ ಸರ್ಕಲ್ ಇತ್ತು, ಆ್ಯಂಡ್ ಸೇಮ್ ಅಪ್ಪರ್ ಲಿಪ್ ಎಲ್ಲ ಮಾಡಿಸ್ಕೊಂಡಿರಲಿಲ್ಲ. ಹಾಗಾಗಿ ಸೊ ಮೌತ್ ಏರಿಯಾ ಸ್ವಲ್ಪ ಡಾರ್ಕ್ ಇರೋದ್ರಿಂದ ನಾನು ಕರೆಕ್ಟರ್ ಮಾಡ್ಕೊತಾ ಇದ್ದೀನಿ. ಸೊ ಅಲ್ಲೊಬ್ರು ಪಕ್ಕದಲ್ಲಿ ಕೇಳಿದರು ಯಾವ ಬ್ರ್ಯಾಂಡ್ ನೀವು ಯೂಸ್ ಮಾಡ್ತೀರಾ ಪ್ರಾಡಕ್ಟ್ಸ್ ಅಂತೇಳಿ. ಸೊ ನಾನು ಕನ್ಸಿಲರ್ ಯೂಸ್ ಮಾಡ್ತಿದ್ದು ಮ್ಯಾಕ್ ಬ್ರ್ಯಾಂಡಿಂದು, ಮ್ಯಾಕ್ ಕರೆಕ್ಟರ್ ಪ್ಯಾಲೆಟ್ ಅದು. ಸೊ ಈಗೆಲ್ಲ ಪ್ರಾಡಕ್ಟ್ ಎಲ್ಲ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಕರೆಕ್ಟರ್ ಎಲ್ಲ ಆದಮೇಲೆ ಫೌಂಡೇಶನ್ ಕೂಡ ಅಪ್ಲಿಕೇಶನ್ ಆಯಿತು. ಸೊ ಪ್ರಾಡಕ್ಟ್ ಯಾವ ಬ್ರ್ಯಾಂಡಿಂದ ಇದೆ ಅಂತ ಇಂಪಾರ್ಟೆಂಟ್ ಅಲ್ಲ. ಸೊ ನೀವು ನಾರ್ಮಲ್ ಬ್ರ್ಯಾಂಡಿಂದು ಕೂಡ ಚೆನ್ನಾಗಿ ವರ್ಕ್ ಮಾಡ್ಬೋದು. ಯಾಕಂದರೆ ಅದು ನೀವು ಯಾವ ಥರ ಪ್ರಾಡಕ್ಟ್ ಸ್ಕಿನ್ಗೆ ಮ್ಯಾಚ್ ಮಾಡಿ ಅಪ್ಲಿಕೇಶನ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀಟಾಗಿ ಎಲ್ಲ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ನಾನು. ಫೌಂಡೇಶನ್ ಎಲ್ಲ ಅಪ್ಲಿಕೇಶನ್ ಮಾಡಿದೆ. ಫೌಂಡೇಶನ್ ನಾನು ಯುರೋಪ್ ಗರ್ಲ್ದು ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ, ಬಟ್ ನಾನು ಅದನ್ನು ವಿಡಿಯೋ ತೆಗೆದಿಲ್ಲ, ಅವರು ವಿಡಿಯೋ ಮಾಡೋರು. ಸೊ ನೀಟಾಗೆಲ್ಲ ಬ್ಲೆಂಡ್ ಆಗಿ ಅವರಿಗೆ ಬೇಸ್ ಎಲ್ಲ ಲೈಕ್ ಆಯಿತು. ಸೊ ಓಕೆ ಡನ್ ಅಂತ ಹೇಳ್ತಿದ್ದಾರೆ ಅವರು. ಆದರೂ ಮೇಕಪ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಕನ್ಫ್ಯೂಷನ್ ಎಲ್ಲ ಕೇಳ್ತಾಯಿದ್ರು ಅವರು. ಅಕ್ಕಪಕ್ಕ ಎಲ್ಲ ಕೇಳಿ ಇರಲ್ಲ ಅಂತ ಬೇರೆಯವರಿಗೆಲ್ಲ ಕೇಳ್ತಾಯಿದ್ರು. ನೆಕ್ಸ್ಟ್ ನಾನು ಕಾಂಟೋರ್ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಅವ್ರದ್ದು ಜಾಲೈನ್ ಸ್ವಲ್ಪ ಜಾಸ್ತಿ ಇದೆ, ನೀವು ನೋಡ್ಬೋದು. ಸೊ ನಾನು ಜಾಲೈನ್ನ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ. ಅದು ಡಿಫ್ರೆನ್ಸ್ ಕೂಡ ಅವ್ರಿಗೆ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕಾಂಟೋರ್ ಎಲ್ಲ ಆದಮೇಲೆ ಫೇಸ್ ಫೀಚರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಈ ಬ್ರೈಡ್ ಏನಂತಂದರೆ ಮಿರರೇ ಬಿಟ್ಟಿಲ್ಲ ಕೈಯಿಂದ, ಫುಲ್ ಮಿರರ್ ಹಿಡ್ಕೊಂಡೇ ಇದ್ರು ಕೈಯಲ್ಲಿ. ಸೊ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಅಪ್ಲಿಕೇಶನ್ ಮಾಡಿದ ತಕ್ಷಣ ಮಿರರ್ ನೋಡ್ಕೋತಾ ಇದ್ರು. ನೆಕ್ಸ್ಟ್ ನಾನು ಐ ಬೇಸ್ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಐ ಬೇಸ್ ಅಪ್ಲಿಕೇಶನ್ ಮಾಡಿದ ಮೇಲೆ ನಾನು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನಾನು ಫೇರ್ ಟೋನೆ, ಅವ್ರ ಸ್ಕಿನ್ಗಿಂತನೂ ಒಂದು 2 ಶೇಡ್ ಫೇರ್ ತೊಗೊಂಡಿದ್ದೆ ಐ ಬೇಸು. ಯಾಕಂದರೆ ಶಾಡೋ ಸ್ವಲ್ಪ ನೀಟಾಗಿ ಇದಾಗುತ್ತೆ. ಹಾಗಾಗಿ ನೆಕ್ಸ್ಟ್ ಸ್ವಲ್ಪ ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಪ್ರಾಡಕ್ಟು. ಅಲ್ಲಿ ಬ್ಲೆಂಡಿಂಗ್ ನೀಟಾಗಿ ಮಾಡಲಿಲ್ಲ ಅಂತಂದರೆ ಕ್ರೀಸ್ ಲೈನ್ ಬಂದುಬಿಡುತ್ತೆ, ರಿಂಕಲ್ಸ್ ಬಂದುಬಿಡುತ್ತೆ ಕಣ್ಣಿನ ಮೇಲೆ. ನೆಕ್ಸ್ಟ್ ಪೌಡರ್ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ ಕಣ್ಣಿಗೆ. ನೆಕ್ಸ್ಟ್ ಐಬ್ರೋ ಡಿಫೈನ್ ಮಾಡ್ತಾಯಿದ್ದೀನಿ. ಸೊ ಇದು ಜೇಮ್ಸ್ ಚಾರ್ಲ್ಸ್ ಮೋರ್ಫಿ ಪ್ಯಾಲೆಟ್ ಇದು. ಇದರಲ್ಲೇ ನಾನು ಐಬ್ರೋ ಡಿಫೈನಿಂಗ್ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿದೆ ಕಲರ್ಸ್, ಐಬ್ರೋಸ್ ಆ್ಯಂಡ್ ಶಾಡೋ ಕೂಡ ಎಲ್ಲ ಇದರಿಂದನೇ ಯೂಸ್ ಆಗುತ್ತೆ ಅಂತ ನಾನು ಐಬ್ರೋಸ್ದು ಎಕ್ಸ್ಟ್ರಾ ತಗೊಂಡು ಅಪ್ಲಿಕೇಶನ್ ಮಾಡಲ್ಲ. ಆ್ಯಕ್ಚುಲಿ ಜೆಲ್ ಯೂಸ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ, ಬಟ್ ಜೆಲ್ ಯೂಸ್ ಮಾಡಿದ್ರೆ ತುಂಬ ಹೆವಿ ಆಗುತ್ತೆ ಅಂತ ಬ್ರೈಡ್ಸ್ ಎಲ್ಲ ತುಂಬ ತಗೊಳ್ಳಲ್ಲ. ಹಾಗಾಗಿ ನಾನು ಪೌಡರಿಂದೇ ಅಪ್ಲಿಕೇಶನ್ ಮಾಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ನಾನು ಬ್ಲಷರ್ ಯೂಸ್ ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ಜ್ಯುವೆಲರಿ ಅವರು ಬ್ರೈಡ್ ಅಮ್ಮ ಮತ್ತು ಅವರು ಚಿಕ್ಕಮ್ಮ ಸೇರ್ಕೊಂಡು ಜ್ಯುವೆಲರಿ ಹಾಕ್ತಿದ್ದಾರೆ. ನಾನು ಐ ಶ್ಯಾಡೋ ಐ ಮೇಕಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಿಂಗಲ್ ಶೇಡ್ ಸಾಕು ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಓನ್ಲಿ ಸಿಂಗಲ್ ಶೇಡ್ ಅಷ್ಟೇ ಅಪ್ಲಿಕೇಶನ್ ಮಾಡಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಐ ಮೇಕಪ್ಪಲ್ಲಿ ನೀವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರೋ ಅಷ್ಟು ಐ ಮೇಕಪ್ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಒಂದು ನಾನು ಸ್ವಲ್ಪ ಲೈಟ್ ಪರ್ಪಲ್ ಶೇಡ್ ಶಿಮ್ಮರ್ ತಗೊಂಡು ಅಪ್ಲಿಕೇಶನ್ ಮಾಡ್ತಿದ್ದೀನಿ. ಐಬ್ರೋ ಹೈಲೈಟಿಂಗ್ ಮಾಡ್ತಾ ಇದ್ದೀನಿ. ಈ ಬ್ರೈಡ್ ಏನಂತಂದರೆ ಕಣ್ಣಿಗೆ ಕಾಜಲ್ಲೇ ಬೇಡ, ಸೊ ತುಂಬ ಇದಾಗುತ್ತೆ, ನನಗೆ ಸ್ಪ್ರೆಡ್ ಆಗಿಬಿಡುತ್ತೆ ಅಂಥೇಳಿ ಕಾಜಲ್ಲು ಆ್ಯಂಡ್ ಲೈನರ್ ಅಪ್ಲಿಕೇಶನ್ನೇ ಮಾಡೋದು ಬೇಡ ಅಂತ ಹೇಳ್ತಾಯಿದ್ರು. ಬಟ್ ಆದರೂ ನಾನು ತುಂಬ ಕನ್ವಿನ್ಸ್ ಮಾಡಿಬಿಟ್ಟು, ಯಾಕಂದರೆ ಐ ಮೇಕಪ್ಪಿಗೆ ನೀವು ಕಣ್ಣಿಗೆ ಕಾಜಲ್ ಹಚ್ಕೊಂಡ್ರೆ ಚೆನ್ನಾಗಿ ಕಾಣ್ತೀರಾ, ಲೈನರ್ ಹಚ್ಕೊಂಡ್ರೆ ಚೆನ್ನಾಗಿ ಕಾಣ್ತೀರಾ, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ ಅಂಥೇಳಿ ಅವರಿಗೆ ಎಷ್ಟು ಕನ್ವಿನ್ಸ್ ಮಾಡಿಬಿಟ್ಟು ನಾನು ಕಾಜಲು ಮತ್ತು ಲೈನರ್ ಅಪ್ಲಿಕೇಶನ್ ಮಾಡ್ತಾ ಇರೋದು. ಸೊ ನಾವು ಮಾಡಲ್ ಮೇಕಪ್ ಮಾಡಿದಾಗ ನಮಗೆ ಯಾವ ಥರ ಬೇಕೋ ಆ ಥರ ಅವ್ರ ಪಾಪ ಮಾತು ಕೇಳ್ತಾರೆ. ಬಟ್ ಬ್ರೈಡ್ಸ್ ಅಂತ ಬಂದಾಗ ಅವ್ರು ಏನು ಹೇಳ್ತಾರೋ ಆ ಥರ ನಾವು ಮಾತು ಕೇಳಬೇಕಾಗತ್ತೆ. ಸೊ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಅವ್ರು ಹೆದರ್ಕೊಂಡೇ ಇದ್ದಾರೆ, ಯಾಕಂದ್ರೆ ನನಗೆ ಬೇಡ ಅಂತ. ಸೊ ನೀವು ನೋಡ್ಬೋದು, ಅದು ಸ್ವಲ್ಪ ಲೈಟಾಗಿ ಅಪ್ಲಿಕೇಶನ್ ಮಾಡಿದ್ದೀನಿ, ಆದರೂ ಎಲ್ಲರಿಗೂ ತೋರಿಸ್ತಿದ್ದಾರೆ ಅವರು ಸಾಕಾ ಇಲ್ಲ ಅಂಥೇಳಿ. ನೆಕ್ಸ್ಟ್ ಅದಾದಮೇಲೆ ನಾನು ಲೂಸ್ ಪೌಡರ್ ಸೆಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಹೈಲೈಟಿಂಗ್ ಮಾಡ್ತಾಯಿದ್ದೀನಿ. ಹೈಲೈಟರ್ ಇದು. ಲಿಪ್ಸ್ಟಿಕ್ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಸೊ ಲಿಪ್ಸ್ಟಿಕ್ ಇದು ಪಿಂಕ್ ಕಲರೇ ಬೇಕು ಅಂತ ಅವರು ಲೈಕ್ ಪಟ್ಟರು. ಸೊ ಪಿಂಕ್ ಶೇಡೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅವ್ರು ಹಾಕಿದ ನೋಸ್ ರಿಂಗ್ ಸೆಟ್ ಆಗಲಿಲ್ಲ ಅಂಥೇಳಿ ಮತ್ತು ನಾನೇ ನೋಸ್ ರಿಂಗ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಮಾಂಟಿಕ ಕೂಡ ಸೆಟ್ ಮಾಡಿದೆ. ಸೊ ಫೈನಲಿ ಮೇಕಪ್ ಲೈಕ್ ಆಗಿದೆ ಅವರಿಗೆ. ನೆಕ್ಸ್ಟ್ ಮೇಕಪ್ ಫಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಿಂದಿ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಸೊ ಫೈನಲ್ ಲುಕ್ ಈ ಥರ ಇದೆ ಫ್ರೆಂಡ್ಸ್. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಮೇಕಪ್ ನನಗೆ ಭಾಳ ಇಷ್ಟ ಆತ್ರಿ. ಹೇರ್ಸಿಂದು ಭಾಳ ಇಷ್ಟ ಆಯ್ತು, ಚಲೋ ಆಗೈತಿ, ಇಷ್ಟ ಆತ್ರಿ ನನಗೆ ಭಾಳ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬ್ರೈಡಲ್ ತುಂಬ ಲೈಕ್ ಪಟ್ಟಿದ್ದಾರೆ ಇದು ಲುಕ್ನ. ಸೊ
ಯಾರಿಗೆಲ್ಲ ಬ್ರೈಡಲ್ ಮೇಕಪ್ ಬೇಕಾಗಿದೆ ಸೊ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇದೇ ಥರ ನನ್ನ ವರ್ಕ್ನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಬಾಯ್ ಬಾಯ್.